ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆರ್ಎಸ್ಎಸ್ ನಡೆ ಖಂಡಿಸಿ ಪ್ರಿಯಾಂಕ ಖರ್ಗೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮೆರವಣಿಗೆ. ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ಅಪರಾಧ ಕೃತ್ಯಗಳನ್ನು ಖಂಡಿಸಿ ಸಹಿ ಸಂಗ್ರಹ ಅಭಿಯಾನ. ಕರಾಳ ಮತ್ತು ವಿವಾದಿತ ಕಾಯ್ದೆಗಳನ್ನು ರದ್ದುಪಡಿಸುವಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ 27-28ರಂದು ರಾಜ್ಯಾದ್ಯಂತ ಹೋರಾಟ. ಆರ್ ಅಶೋಕ್. ಈಗ ವಾರ್ತೆಗಳ ವಿವರ. ಆರ್ಎಸ್ಎಸ್ ನಡೆ ಖಂಡಿಸಿ ಪ್ರಿಯಾಂಕ ಖರ್ಗೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಕೇಂದ್ರದಲ್ಲಿ ಮನುವಾದಿಗಳು ಅಧಿಕಾರಕ್ಕೆ ಬಂದ ಮೇಲೆ ದಲಿತ ಮತ್ತು ಶೋಷಿತ ವರ್ಗಗಳ ಮೇಲೆ ದೌರ್ಜನ್ಯ, ಕೊಲೆ, ಸೂಲಿಗೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ದಲಿತ ಸಮುದಾಯವನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ವ್ಯವಸ್ಥಿತವಾಗಿ ಕುಗ್ಗಿಸುತ್ತಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಕಾನೂನುಬಾಹಿರವಾಗಿ ಚಟುವಟಿಕೆಗಳನ್ನು ನಡೆಸುತ್ತಿದೆ ಎಂದು ಆರೋಪಿಸಿ ಆರ್ಎಸ್ಎಸ್ ನಡೆ ಖಂಡಿಸಿ ಪ್ರಿಯಾಂಕ ಖರ್ಗೆ ಬೆಂಬಲಿಸಿ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಿಜಿ ಸಾಗರ್ ಹಾಗೂ ಸುರೇಶ್ ಹಾದಿಮನಿ ನೇತೃತ್ವದಲ್ಲಿ ಜಗತ್ ವೃತ್ತದಿಂದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಕೈಯಲ್ಲಿ ಬುದ್ಧ ಬಸವ ಅಂಬೇಡ್ಕರ ಭಾವಚಿತ್ರ ಹಾಗೂ ನೀಲಿ ಧ್ವಜ ಹಿಡಿದುಕೊಂಡು ಆರ್ಎಸ್ಎಸ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹಾಗೂ ಜಿಲ್ಲಾ ಮುಖಂಡ ಸುರೇಶ್ ಹಾದಿಮನಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಬೇಕು ಮತ್ತು ಒಕ್ಕೂಟನ್ನು ಉಳಿಬೇಕು ಮತ್ತು ರಾಷ್ಟ್ರದ ಎಲ್ಲ 31 ರಾಜ್ಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿ ಇರಬೇಕು. ಇವು ಯಾವೂ ಕೂಡ ಇರಲಾರ್ದೆ ಇವತ್ತು ಆರ್ಎಸ್ಎಸ್ ಅಂತ, ವಿಶ್ವ ಹಿಂದೂ ಪರಿಷತ್ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ, ಕಾನೂನು ವಿರೋಧಿ, ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನಕ್ಷರತೆ ವಿರೋಧಿ, ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನ ಇಷ್ಟೆಲ್ಲ ಇದ್ದು ಕೂಡ ಇದನ್ನು ವಿರೋಧಿಸಲಾರದೆ ಇವನ್ನ ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಇವತ್ತು ಮನುವಾದವನ್ನ ಮತ್ತೆ ಜಾರಿಗೆ ತರುವುದರ ಮುಖಾಂತರ ಇವತ್ತು ಏನು 4 ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ದೇಶದ ಸೆಕ್ಯುಲರಿಸಂ ಸಂಬಂಧಪಟ್ಟಿರ್ತಕ್ಕಂಥ ಜನರು, ಈ ದೇಶದಲ್ಲಿ ಎಲ್ಲಾ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವ್ರು ಸಂವಿಧಾನದ ಪ್ರಿಯಗಳು, ಸಂವಿಧಾನದ ಪ್ರೇಮಿಗಳು, ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತೆ ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವ್ರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದನ್ನ ಖಂಡಿಸಿ ಅವರನ್ನು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ ಆರ್ಎಸ್ಎಸ್ ಕಾನೂನು ವಿರೋಧ ನಡೆಯನ್ನ ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ
ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನ ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂತ ದಾರಿ, ಇವತ್ತು ಸಾಮರಸ್ಯನ ಕೂಡಿರ್ತಕ್ಕಂಥ, ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಗಳನ್ನ ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಮತ್ತು ಸುರೇಶ್ ಹಾದಿಮನಿ ಮತ್ತು ಉಮೇಶ್ ಮತ್ತು ಬಿಸಿ ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ RSS ನ ವಿರೋಧಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಸಾಗರ್ ಸಾಹೇಬರನ್ನ ಮತ್ತು ಪ್ರಿಯಾಂಕಾ ಸಾಹೇಬರನ್ನ ಬೆನ್ನಿಗೆ ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಂದವರೆ. ಆ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ DG ಸಾಗರ್ ಸರ್ ಅವರು ಈ RSS ಚಟುವಟಿಕೆ ಹೀಗೆ ಮುಂದುವರೆದರೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಸಂಖ್ಯೆಯಲ್ಲಿ ಮೆರವಣಿಗೆಗಳನ್ನ ಮಾಡುವ ವಿಚಾರದಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಯಾವುದಕ್ಕೂ ಕೂಡ ಎದೆಗುಂದದೆ DG ಸಾಗರ್ ಅಂತ ನಾಯಕರು ನಿಮ್ಮ ಬೆನ್ನ ಹಿಂದ್ಗಡೆ ಇದ್ದಾರೆ. ಆ ಕಾರಣಕ್ಕಾಗಿ ನೀವು ಯಾವುದೇ ರೀತಿ ಹೆದರಬೇಕಾಗಿಲ್ಲ ಅಂತೇಳಿ ಇವತ್ತಿನ ದಿವಸ ಅವರಿಗೆ ನಾವು ಹೇಳಿಕೆ ಹೇಳೋದ್ರ ಮುಖಾಂತರ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಬಂಧುಗಳೇ. ಈಗ ಈ ಎಲ್ಲಾ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮದ ಪರವಾಗಿ ನಮ್ಮ ರಾಜ್ಯ ಸಂಚಾಲಕರಿಗೆ ಇವತ್ತ ಮನವಿಯನ್ನು ಮಾಡಿಕೊಂಡು ಇಲ್ಲೇ ಕಲಬುರಗಿಯಲ್ಲಿ ನೀವು ಇರಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ BC ವಾಲಿ, H ಶಂಕರ್, ಉಮೇಶ್ ನರೋಣ, ಕೃಷ್ಣಪ್ಪ ಕರ್ಣಿಕ್ ಸೇರಿದಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಲವಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ನಗರದ ಜನತಾ ಬಜಾರಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಮಾಡಲಾಯಿತು. ದೇಶವ್ಯಾಪಿ ಬಲಿಷ್ಠ ಮಹಿಳಾ ಆಂದೋಲನ ಬೆಳೆಸುವ ನಿಟ್ಟಿನಲ್ಲಿ ಕಲಬುರಗಿ ನಗರದ ಜನತಾ ಬಜಾರಿನಲ್ಲಿ ಇಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ಅಪರಾಧ ಕೃತ್ಯಗಳನ್ನು ಖಂಡಿಸಿ ಇಂದು ಸಹಿ ಸಂಗ್ರಹ ಅಭಿಯಾನ ಮಾಡಲಾಯಿತು. ಈ ಅಭಿಯಾನದಲ್ಲಿ ಸರ್ಕಾರಗಳು ಮಹಿಳೆಯರ ಮತ್ತು ಮಕ್ಕಳ ಭದ್ರತೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುವ ಅಶ್ಲೀಲ ಸಿನಿಮಾಗಳಿಗೆ ಕಡಿವಾಣ ಹೇರಬೇಕು ಎಂದರು. ಬಳಿಕ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ ಸಮಿತಿಯ ಪದಾಧಿಕಾರಿ ರಾಧಾ ಮಾತನಾಡಿದರು. ಏನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ದಿನೇ ದಿನೇ ಕೊಲೆಗಳು, ಹಾಡು ಹಗಲೇ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಪ್ರೀತಿ ಮಾಡ್ತೀವಿ ಅಂತ ಹೇಳಿ ಪ್ರೀತಿಸಿಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ರೋಡಲ್ಲೇ ಕೊಲೆ ಮಾಡುವಂಥ ಕಂಡೀಷನ್ ಬಂದಿದೆ. ಇನ್ನೊಂದು ಕಡೆ ಮಕ್ಕಳಂದೇನೆ, ವಯಸ್ಸಾದವ್ರಂದೇನೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ. ಮೊನ್ನೆ ಒಂದು ಕೇಳಿದ್ದು ಅಣ್ಣನೇ ತಂಗಿ ಮೇಲೆ ಅತ್ಯಾಚಾರ ಮಾಡಿರೋದು. ಇದು ಕೇಳ್ತಾ ಇದ್ರೆ ನಾವು ಮನುಷ್ಯರ ಅಥವಾ ಪ್ರಾಣಿಗಳ ಪ್ರಪಂಚದಲ್ಲಿ ಬದುಕ್ತಿದ್ದೀವ ಅಂತ ಅನಿಸುತ್ತೆ. ಇವತ್ತು ನಾವು ಮಿರಾಬಲ್ ಸೋದರಿಯರು ಅಂತ ಹೇಳಿ ಏನು ಹೆಣ್ಮಕ್ಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ಆ ಹೆಣ್ಮಕ್ಳುಗಳನ್ನ ಒಂದು ಸ್ಫೂರ್ತಿನ ತಗೊಂಡು ನಾವಿವತ್ತು ಇವತ್ತು ಏನು ಪ್ರಪಂಚದ ಮೇಲೆ ಮತ್ತು ನಮ್ಮ ದೇಶದಲ್ಲಿ ಏನು ಅನ್ಯಾಯ ನಡೀತಿದೆ ಮತ್ತು ಹೆಣ್ಮಕ್ಳು ಕಂಡೀಷನ್ ಇನ್ನೂ ಕೆಟ್ಟದಾಗ್ತಾ ಹೋಗ್ತಾ ಇದೆ, ಇದ್ರ ವಿರುದ್ಧ ನಾವು ಇವತ್ತು ಧ್ವನಿನ ಎತ್ತಬೇಕು ಅಂಥೇಳಿ ಆ ಸೋದರಿಯರನ್ನು ಒಂದು ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಎಲ್ಲ ಕಡೆ ಇಡೀ ಭಾರತದಾದ್ಯಂತ ಹಾಗೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಹಿ ಸಂಗ್ರಹಣಾ ದಿನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಪದಾಧಿಕಾರಿಗಳು ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಕರಾಳ ಮತ್ತು ವಿವಾದಿತ ಕಾಯ್ದೆಗಳನ್ನು ರದ್ದುಪಡಿಸುವಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ 27-28ರಂದು ರಾಜ್ಯಾದ್ಯಂತ ಹೋರಾಟ. ಆರ್ ಅಶೋಕ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅಲ್ಪಸಂಖ್ಯಾತ ವಿರೋಧ ಮತ್ತು ಜನವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಿ ಮುಸ್ಲಿಂ ಸಮುದಾಯದ 4% ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅಪಾರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಈ ಹಿಂದೆ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುತ್ತಿದ್ದ 4% ಮೀಸಲಾತಿಯನ್ನು ಮತ್ತೆ ಪ್ರಾರಂಭಿಸಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಜಾರಿಗೆ ತಂದ ಕರ್ನಾಟಕ ಜಾನುವಾರು ಸಂರಕ್ಷಣಾ ಕಾಯ್ದೆ 2021 ಮತ್ತು ಕರ್ನಾಟಕ ಧರ್ಮ ಸ್ವಾತಂತ್ರ್ಯ ಸಂರಕ್ಷಣೆ ಕಾಯ್ದೆ 2021 ಅತಿ ವಿವಾದಿತ ಕೋಮು ಪ್ರಚೋದಿತ ಮತ್ತು ಸಂವಿಧಾನ ವಿರೋಧಿ ಕಾನೂನುಗಳಾಗಿವೆ ಹಾಗೂ ಕರಾಳ ಮತ್ತು ವಿವಾದಿತ ಕಾಯ್ದೆಗಳಾಗಿವೆ ಎಂದು ಆರೋಪಿಸಿ ಈ ಕಾನೂನುಗಳನ್ನು ರದ್ದು ಮಾಡುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಲಬುರಗಿ ಘಟಕ ವತಿಯಿಂದ ಅಪಾರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಬಳಿಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಮಾತನಾಡಿದರು. WPI गुलबर्गा यूनिट की जानिब से एक मेमोरेंडम डिप्टी कमिश्नर को दिया गया. मेमोरेंडम ये था कि इलेक्शन में मैनिफेस्टो जो दी थी कांग्रेस की हुकूमत ने, उसमें ये कहा गया था कि 4% रिजर्वेशन फॉर माइनॉरिटीज़ उसको हम रीस्टार्ट करेंगे. वो बीजेपी की गवर्नमेंट में बैन किया गया. उसी के साथ साथ काउ स्लैटर बिल को भी हम पास करेंगे, वो भी पेंडिंग है. इतना होने के बावजूद भी और एक बिल और एक काम उन्होंने किया था हिजाब इशू के ऊपर. बीजेपी सरकार प्रीवियस में उसको बैन की थी. हिजाब के मामले में भी हम यूँ ही सरकार बनाएंगे, कर्नाटक में हम सरकार कांग्रेस की बनेगी तो सब में पहले हम ये 3 इशू पे हम काम करेंगे. ये कांग्रेस पार्टी का इंतखाबी वादा था. इसके बरखिलाफ उन्होंने एक भी वादे को अभी तक 2.5 साल मुकम्मल होने तक भी उन्होंने एक वादा भी कंप्लीट नहीं किया. इसका पुरजोर डिमांड हम करते हैं ये चैनल के ज़रिए से. इसी ज़िम्मन में WPI के तमाम ज़िम्मेदार लोग यहाँ पर आए थे. चीफ मिनिस्टर ऑफ कर्नाटका से निवेदन करते हैं, डिमांड करते हैं स्ट्रांगली कि इन इश्यूज़ को इमिडिएटली काम होना चाहिए. और ನಮ್ಮ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬೇಡಿಕೆ ಏನಂದರೆ 4% ರಿಸರ್ವೇಷನ್ ರದ್ದು ಮಾಡಿದಾರಲ್ಲ BJP ಗೌರ್ಮೆಂಟ್, ಅದಕ್ಕೆ ಜಾರಿ ಮಾಡಬೇಕು. ಎರಡನೇದು ಇದು ಕೌಸ್ ಲೆಟರ್ ಬಿಲ್ ಇದೆಯಲ್ಲ, ಅದಕ್ಕೆ ಕೂಡ ಜಾರಿ ಮಾಡಬೇಕು. 2021 ಏನು BJP ಕೌಸ್ ಲೆಟರ್ ಬಿಲ್ ಇದು ಮಾಡಿದ್ರಲ್ಲ ಅದಕ್ಕೆ ಕೂಡ ಜಾರಿ ಮಾಡಬೇಕು. ಮತ್ತು ಮೂರನೇದು ಆ್ಯಂಟಿ ಕನ್ವರ್ಷನ್ ಬಿಲ್ 2021 ಏನು ಧರ್ಮ ಪರಿವರ್ತನೆದು ಬಿಲ್ ತಂದಿರಲ್ಲ BJP, ಅದು ಕೂಡ ರದ್ದು ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಘೋಷಣಾ ಪತ್ರದಲ್ಲಿ ಹೇಳಿದ್ದಾರೆ. ಮತ್ತು ಹಿಜಾಬ್ ಒಂದು ಇಶ್ಯೂ, ಹಿಜಾಬಲ್ಲಿ ಏನು ಕೋರ್ಟಲ್ಲಿ ನಡೀತಾ ಇದೆ, ಅದಕ್ಕೆ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿ ಈ ಎಲ್ಲ ಬೇಡಿಕೆಗಳು ನಮ್ಮ ಬರುವ ಇದರಲ್ಲಿ ಅಧಿವೇಶನಲ್ಲಿ ಇದು ಎಲ್ಲ ಮಾಡಬೇಕು. ಇಲ್ಲಾಂದರೆ ಅಲ್ಪಸಂಖ್ಯಾತರು ನಿಮಗೆ ಗದ್ದಿ ಮೇಲೆ ಕೂಡಿಸಿದ್ದಾರೆ. 88% ಅಲ್ಪಸಂಖ್ಯಾತರು ನಿಮ್ಗೆ ಓಟ್ ಹಾಕಿ ಸರ್ಕಾರದಲ್ಲಿ ತಂದಿದ್ದಾರೆ. ಈ ನಮ್ಮ ಬೇಡಿಕೆಗಳು ಪೂರ್ತಿ ಮಾಡಬೇಕು. ಇಲ್ಲಾಂದರೆ ನಾವು ಗದ್ದಿ ಮೇಲೆ ಕೂಡ್ಸಕ್ಕೆ ಬರುತ್ತೆ. ಇಲ್ಲ ನೀವು ನಮ್ಮ ಬೇಡಿಕೆಗಳು ಕೇಳಲಿಲ್ಲ ಅಂದರೆ ಅದು ನಾವು ಗದ್ದಿಯಿಂದ ತೆಳಕ್ಕೆ ಕೂಡ ಮಾಡ್ತೀವಿ ಅಂತ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ಎಚ್ಚರಿಕೆ ಮಾಡುತ್ತೇವೆ. ಇವತ್ತು ಮನವಿ ನಾವು DC ಅವರು ಕೊಟ್ಟಿವಿ, ಸಿದ್ದರಾಮಯ್ಯ ಅವ್ರಿಗೆ ಸರ್ಗೆ ಮುಖಾಂತರ DC ಅವ್ರು ಕೊಟ್ಟಿವಿ. WPI वेलफेयर पार्टी इंडिया की जानिब से पूरे कर्नाटक में एक मेमोरेंडम WPI की जानिब से पूरे कर्नाटक में डिस्ट्रिक्ट हेडक्वार्टर पे एक मेमोरेंडम दिया जा रहा है DCs को थ्रू DC के सिद्धरामैया साहब को, चीफ मिनिस्टर को एक मेमोरेंडम रवाना किया जा रहा है डिस्ट्रिक्ट से पूरे कर्नाटक में. उसका मकसद ये है कि ये कांग्रेस गवर्नमेंट जब इक़्तिदार में आई थी, जो अपना मैनिफेस्टो उन्होंने बनाया था इक़्तिदार में आने से पहले, वो ये था कि हमने यानी 4% जो BJP गवर्नमेंट जो रिजर्वेशन को ख़त्म करी है, हम उसको 4%
मुस्लिम आरक्षण बिल को हम बहाल करेंगे। ये पहला उनका था। दूसरा ये था कि भाई गाँव कशी का जो जहाँ तक 2021 में जो बीजेपी गवर्नमेंट जो चीज़ को पाबंदी लगाई है हम उसको ख़त्म करेंगे। तीसरा ये था कि तब्दीली मज़हब, जहाँ पर नौजवान बच्चों को तब्दीली मज़हब के नाम पे अननेसेसरी हरेसमेंट किया जाता है, इसके लिए हम इसको भी ख़त्म करेंगे। और इस तरह के इन्होंने अपने मैनिफेस्टो में ये बात उन्होंने शामिल किया था। लेकिन आज 2023 में जो किया हुआ वादा है गवर्नमेंट का, जब इक़्तिदार में आने से पहले का, जो आज 2025 ख़त्म होने को है, ये 2025 ख़त्म होने के बाद भी गवर्नमेंट अपने इन वादों से मुकर रही है, बल्कि उसको पसे पेश डाल रही है, उसको जो है ना यानी टाल मटोल की बात कर रही है। इसके लिए आज WPI की जानिब से हमने ये मेमोरेंडम दे करके उसके किए हुए वादे को याद दिला रहे हैं कि आपने ये वादा करे थे ख़ास तौर पे माइनॉरिटीज़ के साथ में कि हम इक़्तिदार में आकर के इन चीज़ों को हम करेंगे, आपको राहत देंगे। ಈ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಮನವಿ ಪತ್ರ ಸಲ್ಲಿಸುವ ವೇಳೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಗೊಂದಲಕ್ಕೀಡಾಗಿದೆ. ರಾಜ್ಯದ ಪರಿಸ್ಥಿತಿ ಅಧೋಗತಿಗೆ ಬಂದು ತಲುಪುತ್ತಿದೆ. ರಾಜ್ಯ ಸರ್ಕಾರ ರೈತರ ಸಂಕಷ್ಟ ಕೇಳುತ್ತಿಲ್ಲ. ಹೀಗಾಗಿ ಬಿಜೆಪಿ ಪಕ್ಷದಿಂದ 27 ಮತ್ತು 28ರಂದು 2 ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ ಅಶೋಕ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ, ಬಡ್ಜೆಟ್ ಮಾಡೋದಂಥದ್ದನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ಯಾರು ಮುಖ್ಯಮಂತ್ರಿ? ರಾಜ್ಯದ ಜನ ಪ್ರಶ್ನೆ, ಯಾರು ಮುಖ್ಯಮಂತ್ರಿ ಇದ್ದಾರೆ? ಒಂಥರ ಕರ್ನಾಟಕ ಪೂರ್ತಿ ಅಧೋಗತಿ ಥರ ಆಗಿದೆ. ರೈತರ ಸಂಕಷ್ಟ ಕೇಳೋದು ಯಾರೂ ಇಲ್ಲ. ಆ ದೃಷ್ಟಿಯಿಂದ ಬಿಜೆಪಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. 27 ಮತ್ತು 28 ಎಲ್ಲ ತಾಲೂಕು ಕೇಂದ್ರಗಳಲ್ಲಿ 2 ದಿನ ಇಡೀ ರಾಜ್ಯಾದ್ಯಂತ ಹೋರಾಟ, ಅದರ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ 1 ಮತ್ತು 2ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಿರಕ್ಕಂಥ ರಾಜ್ಯ ಸರ್ಕಾರ ತೊಲಗೋಗ್ಲಿ ಅನ್ನೋ ದೃಷ್ಟಿ ಇಲ್ಲ. ಕೇಂದ್ರದ ನಾಯಕರು ಖರ್ಗೆ ಇದೆ, ನಾನು ಹೇಳ್ತಾ ಇರೋದು ಮರಿ ಖರ್ಗೆ ಅಲ್ಲ, ದೊಡ್ಡ ಖರ್ಗೆ, ಅವರನ್ನ ಡಿಕ್ಲೇರ್ ಮಾಡಿ ಹೋಗ್ಬೋದಾಯ್ತು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಎಲ್ಲ ಕಡೆ ಏನಿದೆ, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಂದ್ರೆ ಸುಪ್ರೀಂ ಅವರೇ. ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ, ನನಗೇನು ಸಂಬಂಧ ಇಲ್ಲ, ನಾನು ಕೇಳಬೇಡ್ರಿ. ಪ್ರೆಸ್ ಮೀಟಲ್ಲಿ ಹೇಳಿರೋದು, ನಾನು ಕೇಳಬೇಡ್ರಿ, ನೀವು ಯಾಕೆ ಮಾಧ್ಯಮದವ್ರು ಇಲ್ಲಿ ಬಂದು ಸುಮ್ಮನೆ ಸಮಯ ಹಾಳು ಮಾಡ್ಕೊಂತ ಇದ್ದೀರಾ? ನನಗೂ ಸಮಯ ಹಾಳಾಗ್ತಾ ಇದೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಗೊಂದಲ ಆಗಿ ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತ ಅತಂತ್ರ ಸ್ಥಿತಿ ಇದ್ದಾಗ ಡೈರೆಕ್ಟಾಗಿ ಹೇಳ್ಬೇಕಾಯ್ತು, ನಾವು CLP ಲೀಡ್ರು ಎಲೆಕ್ಟ್ ಮಾಡಿದಿರಿ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ. ಅವ್ರ ಬಾಯಲ್ಲಿ ಬಂದೇ ಇಲ್ಲ ಇದುವರೆಗೂ. ಕಲಬುರಗಿ ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಕಡೆನೂ ಕೂಡ ಬೆಳೆ ಹಾನಿಯಾಗಿ ಕಳೆದ 6 ತಿಂಗಳಿಂದ ಚಿಕ್ಕಮಗಳೂರು, ಕೊಡಗು ಭಾಗದಲ್ಲೂ ಆಗಿದೆ, ಕಾಫಿ ಸೇರಿದ. ಇಷ್ಟಾದರೂ ಕೂಡ ಸರ್ಕಾರ ಇನ್ನು ಬೆಳೆ ಪರಿಹಾರ ಬಿಡುಗಡೆ ಮಾಡೋದ್ರಲ್ಲಿ ಮೀನಾವೇಶ ಎಣಿಸ್ತಾ ಇದೆ. ಕೇಂದ್ರ ಸರ್ಕಾರ ಈಗಾಗಲೇ NDRF ಹಣ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷನೂ ಕೂಡ ಎಲ್ಲ ರಾಜ್ಯಗಳಿಗೂ ಮೊದಲೇ ಫಿಕ್ಸ್ ಆಗಿರ್ತದೆ. ಕಬ್ಬು ಬೆಳೆದಿದ್ದಂಥ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಮತ್ತು ಸರಿಯಾದಂಥ ನಾವೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಎಲ್ಲೂ ಕೂಡ ಏನು ಹೋರಾಟನೇ ಆಗಿಲ್ಲ. ನಾವು ಬೆಲೆ ನಿಗದಿ ಮಾಡೋಕ್ಕೆ ರೈತರು ಕೇಳೋಕ್ಕೆ ಮುಂಚೆನೇ ನಾವು ಬೆಳೆಯನ್ನು ನಿಗದಿ ಮಾಡ್ತಾ ಇದ್ದೀವಿ. ಕಬ್ಬಿಗೆ ರೇಟು ನಾನು ಮಂಡ್ಯ ಉಸ್ತುವಾರಿ ಸಚಿವರಾಗಿದ್ದೆ, ಆಗಲೇ ನಾನು ಇನ್ನೂ ಕೇಳಕ್ಕೆ ಮುಂಚೆ ಮೈಸೂರಲ್ಲೆಲ್ಲ ರೈತರ ಸಭೆ ಕರೆದು ನಾನೇ ವಾಲಂಟಿಯರ್ ಆಗಿ ಕಬ್ಬಿಗೆ ರೇಟನ್ನು ಫಿಕ್ಸ್ ಮಾಡಿದೆ. ಇಲ್ಲಿ ಸರ್ಕಾರ ಪೂರ್ತಿ ಕಳೆದ 2 ವರ್ಷದಿಂದ ದಿನಪತ್ರಿಕೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಸುದ್ದಿ ಬರೋದು, ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ ಎಲ್ಲ ಬಡ್ಜೆಟ್ಗಳನ್ನು ಮನ್ನಣೆ ಮಾಡೋದು. BJPಯವರಿಗೆ ಬುದ್ಧಿ ಇಲ್ಲ, ಮಾಧ್ಯಮದವರು ಸುಳ್ಳು ಸುದ್ದಿಗಳನ್ನು ಹಾಕ್ತೀರಾ, ನಿಮಗೂ ಬುದ್ಧಿ ಇಲ್ಲ ಅಂತ ನಾನೆಲ್ಲ ಹೇಳಿದ್ದು. ಸಿದ್ದರಾಮಯ್ಯ ಯಾವುದೇ ರೀತಿ ಘೋಷಣೆಯನ್ನು ಇದುವರೆಗೂ ಮಾಡಿಲ್ಲ. ಮತ್ತೆ ಬೆಳೆ ನಾಶ ಆಗಿದೆಯಲ್ಲ,
ಆ ಬೆಳೆ ನಾಶಕ್ಕೂ ಕೂಡ ಇದುವರೆಗೂ ಪೂರ್ತಿ ಅಮೌಂಟನ್ನು ಬಿಡುಗಡೆ ಮಾಡಿ ಇಡೀ ರಾಜ್ಯದಲ್ಲಿ. ನಮ್ಮ ಕಂದಾಯ ಸಚಿವರು ಪತ್ತೆ ಇಲ್ಲ, ಅವರೇ ಇದರ ಉಸ್ತುವಾರಿ ತಗೊಬೇಕಾಯ್ತು. ಮುಖ್ಯಮಂತ್ರಿಗಳು ಪತ್ತೆ ಇಲ್ಲ. ಎಲ್ಲ ಸಚಿವರು ಕೂಡ ಇಷ್ಟೆಲ್ಲ ಬೆಳೆ ಹಾನಿಯಾದರೂ ಕೂಡ ನಾವು ಪಾರ್ಟಿಯಿಂದ ನಾನಿರ್ಬೋದು, ವಿಜಯೇಂದ್ರ ಅವರು ಇರ್ಬೋದು, ನಾವೆಲ್ಲರೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ. ಆದರೆ ಸರ್ಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲೂ ಕೂಡ ರೈತರ ಸಂಕಷ್ಟ ಮೋಸ್ಟ್ಲಿ ಅವ್ರು ಧೈರ್ಯವಾಗಿ ಹೇಳ್ಬೇಕಾಯ್ತು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಇದು ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, AICC ಧೈರ್ಯವಾಗಿ ಹೇಳ್ಬೋದಾಯ್ತು. DK ಶಿವಕುಮಾರ್ ಅಂದ್ರು ಧೈರ್ಯವಾಗಿ ಹೇಳ್ಬೋದಾಯ್ತು, ಇಲ್ಲ ಸಿದ್ದರಾಮಯ್ಯ ಅಂದ್ರು ಧೈರ್ಯವಾಗಿ ಹೇಳ್ಬೋದಾಯ್ತು. ಅದನ್ನ ಹೇಳ್ದೆ ಮಾಧ್ಯಮದವ್ರಿಗೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡೋದಂತೀರಾ ಅಂತ. ಇನ್ನೊಂದು ಕಡೆ DK ಶಿವಕುಮಾರ್ ಮಾಧ್ಯಮದವ್ರ ಮೇಲೆಲ್ಲ ಕೇಸ್ ಹಾಕ್ತೀನಿ ಅಂತ ಅವರು ನಿನ್ನೆ 2 ದಿನದಿಂದ ಇಡೀ ಮಾಧ್ಯಮದವ್ರು ಗೊತ್ತಲ್ಲ, ಯಾವುದೋ TV9ಗೆ ನಾನು ಯಾವ ರೀತಿ ಆಟ ಆಡಿಸಿದ್ದೀನಿ, ಉಳಿದ ಎಲ್ಲ ಚಾನಲ್ಗೂ ನಾನು ಆಟ ಆಡಿಸ್ತೀನಿ ಅಂತ ಅವ್ರು ಮಾಧ್ಯಮದವರು ಒಪ್ಪಾಗ್ತಾರೆ. ಆದರೆ ಇಡೀ ಸರ್ಕಾರ ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಮತ್ತು MLAಗಳೆಲ್ಲ ಮಂತ್ರಿ ಆಗಬೇಕು ಅಂತ ಹೊರಟವ್ರು. 136 ಜನನು ಮಂತ್ರಿ. ಅದ್ಯಾವುದೋ ಮೊದಲು ಆಂಧ್ರದಲ್ಲಿ ಒಂದು ಆಗಿತ್ತಲ್ಲ, ಎಲ್ಲರೂ ಉಪಮುಖ್ಯಮಂತ್ರಿಗಳು, ಪಿಕ್ಚರ್ ಬಂದಿತ್ತು ಯಾವುದು, ಹಾಗೆ ಎಲ್ಲರೂ ಹೊರಟ್ಬಿಟ್ಟವ್ರು. ಈಗೂ ಏನೋ ನಡೀತಾ ಇರೋದು 6 ಜನ ಉಪಮುಖ್ಯಮಂತ್ರಿಗಳು ಏನೋ ಅಂತ ನಡೀತಾ ಇದೆ. ನಿಮ್ಮ ಜಿಲ್ಲೆಗೂ ಒಂದು 2-3 ಸಿಗ್ಬೋದಲ್ಲ. 6 ಜನ ಉಪಮುಖ್ಯಮಂತ್ರಿಗಳಿಗೆ ಟವಲ್ ಹಾಕೊಂಡವ್ರು. ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಅಂತಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರೋ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇದರ ವಿರುದ್ಧ ರೈತ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀರಿ. ರೈತರಿಗೆ ಸರಿಯಾದಂಥ ಬೆಲೆ ಸಿಗಬೇಕು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.